ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ನಿಮಗೆ ಯಾವಾಗಲಾದರೂ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ನೀವು ಏನನ್ನೋ ಕೇಳಿದ ತಕ್ಷಣ ಅದೇ ವಿಷಯ ನಿಮ್ಮ ಜೀವನದಲ್ಲಿ ಕಾಣಿಸ್ಕೊಂಡಿದೆಯಾ? ನೀವು ಯೋಚಿಸಿದ ವ್ಯಕ್ತಿನೇ ಅಚಾನಕ್ ಆಗಿ ನಿಮ್ಮ ಮುಂದೆ ಬಂದು ನಿಂತಿದ್ದೀರಾ? ಇದು ಕೋಇನ್ಸಿಡೆಂಟ್ ಅಲ್ಲ ಸ್ನೇಹಿತರೆ, ಇದು ಇಮ್ಯಾಜಿನೇಷನ್ ಕೂಡ ಅಲ್ಲ. ಇದು ಯೂನಿವರ್ಸ್ ನಿಮ್ಮ ಜೊತೆ ಕನೆಕ್ಟಿವಿಟಿ ಹೊಂದಿರುವಂತಹ ಒಂದು ಸೂಚನೆಯಾಗಿದೆ. ಆದ್ರೆ ಪ್ರಶ್ನೆ ಏನು ಅಂದ್ರೆ, ಯೂನಿವರ್ಸ್ ಜೊತೆ ಮಾತನಾಡೋದು ಹೇಗೆ? ಯೂನಿವರ್ಸ್ ಉತ್ತರ ಕೊಡೋದು ಯಾವ ರೀತಿ ಕೊಡುತ್ತೆ, ಅದನ್ನ ಯಾವ ರೀತಿ ಕಂಡುಹಿಡಿಯೋದು? ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳೋದು ಸಾಮಾನ್ಯ ಅಫರ್ಮೇಷನ್ಸ್ ಅಲ್ಲ, ಪುಸ್ತಕಗಳಲ್ಲಿ ಇರುವಂತಹ ರೊಟೀನ್ ಆದಂತಹ ಟೆಕ್ನಿಕ್ಸ್ ಅಲ್ಲ. ಅದರ ಬದಲಿಗೆ ಅತ್ಯಂತ ಶಕ್ತಿಶಾಲಿ, ಅಪರೂಪದ, ಇನ್ನರ್ ಜಾಗೃತಿಯನ್ನ ತೆರೆಯುವಂತಹ 5 ಮುಖ್ಯವಾದ ಟೆಕ್ನಿಕ್ಸ್ ಅನ್ನ, ರಹಸ್ಯಗಳನ್ನ ಹೇಳ್ಕೊಡ್ತಾ ಇದ್ದೇನೆ. ಈ ಟೆಕ್ನಿಕ್ಸ್ ಅನ್ನ ನೀವೇನಾದ್ರೂ ಸರಿಯಾಗಿ ಅಪ್ಲೈ ಮಾಡ್ಕೊಂಡ್ರೆ ಯೂನಿವರ್ಸ್ ನಿಮ್ಮ ಮಾತನ್ನ ಕೇಳೋದಕ್ಕೆ ಇಮ್ಮಿಡಿಯೇಟ್ ಆಗಿ ಶುರು ಮಾಡುತ್ತೆ. ಟೆಕ್ನಿಕ್ ನಂಬರ್ 1, ಎಂಪ್ಟಿ ಮೈಂಡ್ ಕನೆಕ್ಷನ್ ಟೆಕ್ನಿಕ್. ಮೈಂಡ್ ಅನ್ನ ಕಂಪ್ಲೀಟ್ಲಿ ಬ್ಲಾಂಕ್ ಮಾಡುವಂತಹ ಶಕ್ತಿ. ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಲು ಮೊದಲು ಬೇಕಾಗಿದ್ದು ಏನ್ ಗೊತ್ತಾ? ಮಾತನಾಡೋದು ಅಲ್ಲ, ಕೇಳೋದು ಕೂಡ ಅಲ್ಲ. ಫಸ್ಟ್ ಖಾಲಿ ಆಗೋದು, ಅಂದ್ರೆ ಎಂಪ್ಟಿ ಆಗೋದು. ಇದನ್ನ ಯಾವ ರೀತಿ ನೀವು ಅಭ್ಯಾಸ ಮಾಡಬೇಕು? ಪ್ರತಿನಿತ್ಯ ಶಾಂತವಾದ ಜಾಗದಲ್ಲಿ ಕೂತ್ಕೊಳ್ಳಿ, ಕಣ್ಣುಗಳನ್ನು ಪ್ರಶಾಂತವಾಗಿ ಮುಚ್ಚಿ. ಯಾವುದೇ ಉಸಿರಾಟದ ಟೆಕ್ನಿಕ್ ಅನ್ನ ಮಾಡುವಂತಹ ಅವಶ್ಯಕತೆ ಇಲ್ಲ. ಬರುವಂತಹ ಥಾಟ್ಸ್ ನ ಸ್ಟಾಪ್ ಮಾಡುವಂತಹ ಅವಶ್ಯಕತೆಯೂ ಇಲ್ಲ. ಕೇವಲ ನಾನು ಯೋಚಿಸುತ್ತಿದ್ದೇನೆ ಎಂಬುವಂತಹ ಅರಿವು ಮಾತ್ರ ಇಟ್ಕೊಳ್ಳಿ. ಸೊ ಅದಾದ್ಮೇಲೆ ಒಂದು 10 ರಿಂದ 15 ಸೆಕೆಂಡ್ ಮೌನವಾಗಿರಿ. ಈ ಹಂತದಲ್ಲಿ ನೀವು ಮೈಂಡ್ ಅಲ್ಲ, ನೀವು ಥಾಟ್ಸ್ ಅಲ್ಲ, ನೀವು ಅಬ್ಸರ್ವರ್ ಆಗಿರ್ತೀರಾ. ಈ ಸ್ಥಿತಿಯನ್ನ ಯೂನಿವರ್ಸ್ ಫಸ್ಟ್ ನಿಮ್ಮನ್ನ ಕೇಳೋದಕ್ಕೆ ಶುರು ಮಾಡುತ್ತೆ. ಟೆಕ್ನಿಕ್ ನಂಬರ್ 2, ಕಾಸ್ಮಿಕ್ ಕ್ವೆಶ್ಚನ್ ಮೆಥಡ್. ಯೂನಿವರ್ಸ್ಗೆ ಪ್ರಶ್ನೆ ಹಾಕುವಂತಹ ಸರಿಯಾದ ವಿಧಾನ. ತುಂಬಾ ಜನ ಕೇಳ್ತಾರೆ, ಯೂನಿವರ್ಸ್ಗೆ ಕೇಳಿದ್ರೂ ಉತ್ತರ ಬರಲ್ಲ ಅಂತ. ತಪ್ಪಾಗಿರೋದು ನೀವು ಕೇಳುವಂತಹ ವಿಧಾನ. ಇವಾಗ ಅದನ್ನ ಯಾವ ರೀತಿ ಕೇಳಬೇಕು? ಪ್ರತಿನಿತ್ಯ ರಾತ್ರಿ ಮಲಗಿಕೊಳ್ಳೋದಕ್ಕಿಂತ 10 ನಿಮಿಷಗಳ ಮುಂಚೆ ಮನಸ್ಸು ತುಂಬಾ ಶಾಂತವಾಗಿರುವಂತಹ ಸಮಯ. ಒಂದೇ ಒಂದು ಪ್ರಶ್ನೆ, ನನಗೆ ಹಣ ಕೊಡಪ್ಪ ಅಂತ ಬೇಡ, ನನಗೆ ಪ್ರೀತಿ ಬೇಕು ಅಂತ ಕೇಳಕ್ ಹೋಗ್ಬೇಡಿ. ಬದಲಿಗೆ ಈ ಕ್ಷಣದಲ್ಲಿ ನಾನು ಯಾವ ದಿಕ್ಕಿಗೆ ಹೋಗಬೇಕು, ನನ್ನ ಮುಂದಿನ ಹೆಜ್ಜೆ ಯಾವುದು, ನನ್ನ ಜೀವನವನ್ನ ಸರಿಯಾದ ದಿಕ್ಕಿಗೆ ಕರೆದುಕೊಂಡು ಹೋಗುವಂತಹ ಅವಕಾಶ ಯಾವುದು? ಈ ರೀತಿ ಪ್ರಶ್ನೆಯನ್ನ ಕೇಳಿದ್ಮೇಲೆ ಉತ್ತರಕ್ಕಾಗಿ ಕಾಯಬೇಡಿ. ಜಸ್ಟ್ ನೀವು ನಿದ್ರೆಗೆ ಹೋಗಿ. ಮುಂದಿನ 24 ಅಥವಾ 72 ಗಂಟೆಗಳಲ್ಲಿ ಯೂನಿವರ್ಸಲ್ ಸೈನ್ಸ್, ಡ್ರೀಮ್ ಮುಖಾಂತರ ಇರ್ಬೋದು, ವರ್ಡ್ಸ್ ಮುಖಾಂತರ ಇರ್ಬೋದು, ಸಿಚುವೇಶನ್ಸ್ ಮೂಲಕ ಅದು ನಿಮಗೆ ಉತ್ತರ 100% ಅನ್ನೋದು ಕೊಡುತ್ತೆ. ಟೆಕ್ನಿಕ್ ನಂಬರ್ 3, ಸೈಲೆನ್ಸ್ ಪವರ್ ಆಕ್ಟಿವೇಶನ್. ಮೌನದ ಮೂಲಕ ಯೂನಿವರ್ಸ್ ಅನ್ನ ಸಂಪರ್ಕ ಮಾಡೋದು. ನಿಮಗೆ ಗೊತ್ತಾ, ಯೂನಿವರ್ಸ್ಗೆ ಶಬ್ದ ಬೇಡ, ಯೂನಿವರ್ಸ್ಗೆ ಭಾಷೆ ಬೇಡ, ಯೂನಿವರ್ಸ್ಗೆ ಮೌನ ಬೇಕು. ಇದನ್ನ ಯಾವ ರೀತಿ ಅಭ್ಯಾಸ ಮಾಡೋದು? ದಿನಕ್ಕೆ 20 ನಿಮಿಷ ಯಾರ ಜೊತೆಗೂ ಮಾತನಾಡಬೇಡಿ. ಫೋನ್ ಅನ್ನ ದೂರ ಇಡಿ, ಸ್ವಿಚ್ ಆಫ್ ಮಾಡಿಬಿಡಿ. ಯಾವುದೇ ಜಪ, ಮಂತ್ರ, ಸಂಗೀತದ ಅವಶ್ಯಕತೆ ಇಲ್ಲ. ಕಂಪ್ಲೀಟ್ ಮೌನದಲ್ಲಿರಿ. ಈ ಸಮಯದಲ್ಲಿ ನಿಮ್ಮ ಒಳಗಿನ ಎನರ್ಜಿ ಆಕ್ಟಿವೇಟ್ ಆಗ್ತದೆ. ಯೂನಿವರ್ಸ್ ಫ್ರೀಕ್ವೆನ್ಸಿ ನಿಮ್ಮೊಳಗಡೆ ಪ್ರವಹಿಸುತ್ತದೆ. ಇದು ಅತ್ಯಂತ ಅಪರೂಪವಾದಂತಹ ಅಭ್ಯಾಸವಾಗಿದೆ. ಟೆಕ್ನಿಕ್ ನಂಬರ್ 4, ಬಾಡಿ ಟೆಕ್ನಿಕ್. ದೇಹವನ್ನ ಯೂನಿವರ್ಸ್ ರಿಸೀವರ್ ಆಗಿ ಮಾಡುವುದು. ತುಂಬಾ ಜನ ಯೂನಿವರ್ಸ್ ಅನ್ನು ಹೊರಗೆ ಹುಡುಕ್ತಾರೆ. ಯೂನಿವರ್ಸ್ ಅನ್ನೋದು ಹೊರಗಡೆ ಇಲ್ಲ, ಯೂನಿವರ್ಸ್ ನಿಮ್ಮ ದೇಹದಲ್ಲೇ ಇದೆ. ಸೊ ಇದನ್ನು ಮಾಡುವಂತಹ ತುಂಬಾ ಸಿಂಪಲ್ ಆದಂತಹ ವಿಧಾನ ಅಂದ್ರೆ, ಬೆನ್ನು ಹುರಿಯನ್ನ ನೇರವಾಗಿ ಇಟ್ಕೊಂಡು ಕೂತ್ಕೋಬೇಕು. ಕೈಗಳನ್ನ ತೊಡೆಯ ಮೇಲೆ ಮೇಲ್ಮುಖವಾಗಿ ಮಾಡಿ ಇಡಬೇಕು. ಗಮನವನ್ನ ನಿಮ್ಮ ಹಾರ್ಟ್ ಚಕ್ರದ ಮೇಲೆ ತೆಗೆದುಕೊಂಡು ಬರಬೇಕು. ಯಾವುದನ್ನು ಕೂಡ ಇಮ್ಯಾಜಿನ್ ಮಾಡಬೇಡಿ. ಹಾರ್ಟ್ ಬೀಟ್ ಅನ್ನ ಫೀಲ್ ಮಾಡಿ. ಜಸ್ಟ್ ನಿಮ್ಮ ಹಾರ್ಟ್ ಬೀಟ್ ಅನ್ನ ಫೀಲ್ ಮಾಡಿ. ಈ ರೀತಿ 7 ರಿಂದ 10 ನಿಮಿಷ ಮಾಡಿ. ಕೆಲವರಿಗೆ ಬಾಡಿ ವೈಬ್ರೇಷನ್, ಟಿಯರ್ಸ್, ಸಡನ್ ಆಗಿ ಪ್ರಶಾಂತವಾಗೋದು, ಇದೆಲ್ಲ ನಿಮಗೆ ಸಿಗ್ನಲ್ ಅನ್ನೋದು ಸಿಗ್ತಾ ಇರುತ್ತೆ. ಇನ್ನು ಟೆಕ್ನಿಕ್ ನಂಬರ್ 5, ಡಿಟ್ಯಾಚ್ಮೆಂಟ್ ಸರೆಂಡರ್ ಟೆಕ್ನಿಕ್. ಯೂನಿವರ್ಸ್ಗೆ ಸಂಪೂರ್ಣವಾಗಿ ಕೈ ಬಿಟ್ಬಿಡೋದು. ಯೂನಿವರ್ಸ್ ಜೊತೆ ಕನೆಕ್ಟ್ ಆಗದೇ ಇರೋದಕ್ಕೆ ಬಿಗ್ಗೆಸ್ಟ್ ಬ್ಲಾಕೇಜಸ್ ಏನ್ ಗೊತ್ತಾ? ಎಕ್ಸ್ಪೆಕ್ಟೇಷನ್. ಸೊ ಇದನ್ನ ಯಾವ ರೀತಿ ನೀವು ಅಭ್ಯಾಸ ಮಾಡೋದು? ನಿಮ್ಮ ಜೀವನದಲ್ಲಿ ಒಂದು ಪ್ರಾಬ್ಲಮ್ ಅನ್ನ ಆಯ್ಕೆ ಮಾಡಿ, ಕಣ್ಮುಚ್ಕೊಳ್ಳಿ, ಹೃದಯದಲ್ಲಿ ಹೇಳಿ, ಈ ವಿಷಯವನ್ನ ನಾನು ಸಂಪೂರ್ಣವಾಗಿ ಯೂನಿವರ್ಸ್ಗೆ ಒಪ್ಪಿಸುತ್ತಿದ್ದೇನೆ. ಫಲದ ಬಗ್ಗೆ ನನಗೆ ಯಾವುದೇ ಅಪೇಕ್ಷೆ ಇಲ್ಲ, ಫಲದ ಬಗ್ಗೆ ನನಗೆ ಏನು ಬೇಡ. ಆ ಕ್ಷಣದಲ್ಲಿ ಆ ಭಾವನೆಯನ್ನ ನೀವು ರಿಲೀಸ್ ಮಾಡಿ. ಈ ಸರೆಂಡರ್ ಮೂಮೆಂಟ್ ನಲ್ಲಿ ಯೂನಿವರ್ಸ್ ಆಕ್ಷನ್ ತೆಗೆದುಕೊಳ್ಳುತ್ತೆ. ಸೊ ಆದ್ರಿಂದ ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಈ ಟೆಕ್ನಿಕ್ ಅನ್ನ ಅಭ್ಯಾಸ ಮಾಡಿ. ಇನ್ನು ಫೈನಲ್ ಆಗಿ ನಾನು ಹೇಳೋದೇನೆಂದ್ರೆ, ಯೂನಿವರ್ಸ್ ನಿಮ್ಮಿಂದ ಎಲ್ಲೋ ಬಹುದೂರದಲ್ಲಿಲ್ಲ. ಯೂನಿವರ್ಸ್ ನಿಮ್ಮ ಉಸಿರಿನಲ್ಲಿದೆ, ನಿಮ್ಮ ಮೌನದಲ್ಲಿದೆ, ನಿಮ್ಮ ಎಂಪ್ಟಿನೆಸ್ ನಲ್ಲಿ ಇದೆ. ಸೊ ಈ 5 ಟೆಕ್ನಿಕ್ಸ್ ಗಳನ್ನ 21 ದಿನ ಸಿನ್ಸಿಯರ್ ಆಗಿ ನೀವು ಮಾಡಿದ್ರೆ ಯೂನಿವರ್ಸ್ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿ ಕೆಲಸ ಮಾಡ್ತದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ನಿಮಗೆ ಸ್ವಲ್ಪನಾದರೂ ಹೆಲ್ಪ್ ಆಗಿದ್ರೆ ಈ ವಿಡಿಯೋವನ್ನ ಒಂದು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ.
ಹಾಗೆಯೇ ಯೂನಿವರ್ಸ್ ಜೊತೆ ಕನೆಕ್ಟಿವಿಟಿಯನ್ನು ನೀವು ಬಯಸಿದ್ರೆ ಕಾಮೆಂಟ್ನಲ್ಲಿ ಐ ಆಮ್ ಕನೆಕ್ಟೆಡ್ ಅಂತ ನೀವು ಕಾಮೆಂಟ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಹಲವಾರು ಪಾಸಿಟಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ, ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.